ಇಂದಿನಿಂದ ಶಾಲೆಗಳು ಆರಂಭ ಆಗಿದ್ದು ಮಕ್ಕಳು ಖುಷಿಯಾಗಿ ಶಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ನಡುವೆ ಬೆಂಗಳೂರಿನಲ್ಲಿ ಬಿಟ್ಟು ಮಳೆಯಾಗ್ತಾ ಇರೋದ್ರಿಂದ ಡೆಂಗಿ ಹಾವಳಿ ಹೆಚ್ಚಾಗಿದೆ. ಕಳೆದೊಂದು ವಾರದಲ್ಲಿ ಜ್ವರ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದ್ದು ಪೋಷಕರು ವೈದ್ಯರು ಅಲರ್ಟ್ ನೀಡಿದ್ದಾರೆ. ಬೆಳಗ್ಗೆ ಕೂಲ್ ವೆದರ್, ಮಧ್ಯಾಹ್ನ ಬಿರು ಬಿಸಿಲು, ಸಂಜೆಯಾಗ್ತಿದ್ದಂತೆ ಮಳೆಯಬ್ಬರ. ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ 3 ರೀತಿಯ ವಾತಾವರಣ ಕಾಣ್ತಿದೆ. ಇದೇ ವೆದರ್ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಇದರ ನಡುವೆ ಮಳೆ ಎಂಟ್ರಿ ಬಳಿಕ ಡೆಂಗಿ ಅಬ್ಬರ ಕೂಡ ಶುರುವಾಗಿದೆ. ಬೆಂಗಳೂರಿನಲ್ಲಿ ಬಿಟ್ಟು ಮಳೆ, ಸೊಳ್ಳೆಗಳ ಹಾವಳಿ. ಶುರುವಾಗಿದೆ ಡೆಂಗಿ ಅಬ್ಬರ, ಮಕ್ಕಳಿಗೆ ಹೆಚ್ಚು ಕಾಟ. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದಲೂ ಬಿಟ್ಟು ಮಳೆ ಬರ್ತಿದೆ. ಜೊತೆಗೆ ಬಿಸಿಲಿನ ವಾತಾವರಣವೂ ಇರ್ತಿದೆ. ಇದರಿಂದಾಗಿ ಮಕ್ಕಳಲ್ಲಿ ವೈರಾಣು ಜೊತೆ ಜ್ವರದ ಕೇಸ್ ಉಲ್ಬಣವಾಗಿದೆ. ನೆಗಡಿ, ಕೆಮ್ಮು, ಶೀತದ ಸಮಸ್ಯೆ ಕಂಡು ಬರ್ತಿದೆ. ಕಳೆದೊಂದು ವಾರದಿಂದ ಡೆಂಗಿ ಜ್ವರದ ಜೊತೆಗೆ ಕೆಮ್ಮು, ಗಂಟಲು ನೋವು, ನೆಗಡಿ, ವಾಂತಿ ಪ್ರಕರಣಗಳು ಹೆಚ್ಚಾಗಿದೆ. ಜ್ವರದ ಪ್ರಕರಣಗಳು 15% 20% ಹೆಚ್ಚಾಗಿವೆ. ಇಂದಿನಿಂದ ಶಾಲೆಗಳು ಕೂಡ ಆರಂಭವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯೂ ಎದುರಾಗಿದೆ. ಮಳೆ ಬರ್ತಿರೋದ್ರಿಂದ ಅಲ್ಲಲ್ಲಿ ನೀರು ನಿಲ್ಲುತ್ತಿದೆ. ಹೀಗೆ ನೀರು ನಿಲ್ತಾ ಇರೋದ್ರಿಂದ ಸೊಳ್ಳೆಗಳ ಉತ್ಪಾದನೆ ಹೆಚ್ಚಾಗ್ತಿದೆ. ಇದೇ ಸೊಳ್ಳೆಗಳಿಂದ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿವೆ. ಜೊತೆಗೆ ಮಕ್ಕಳಲ್ಲಿ ಡಯರಿಯಾ, ನಿಮೋನಿಯಾ ಪ್ರಕರಣ ಹೆಚ್ಚಳವಾಗ್ತಿದೆ. ಹೀಗಾಗಿ ಮಕ್ಕಳಿಗೆ ಹೊರಗಿನ ತಿಂಡಿ ಕೊಡದಂತೆ ಹಾಗೂ ಸೊಳ್ಳೆ ಹಾವಳಿಯಿಂದ ರಕ್ಷಣೆ ಪಡೆಯುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಈಗ ಬರೋ ದಿನಗಳಲ್ಲಿ ಅದೊಂದು ಎಕ್ಸ್ಪೆಕ್ಟೇಷನ್, ಡೆಂಗು ಜ್ವರ ಬರ್ಬೋದು ಅಂತ ಮುಂಜಾಗ್ರತೆಯಲ್ಲಿ ನಾವು ಇರಬೇಕಾಗುತ್ತೆ. ಡೆಂಗು ಜ್ವರ ಯೂಶಲಿ ಅದು ಶುರುವಾಗೋದು ತಲೆನೋವು, ಮೈಕೈ ನೋವು, ಕಣ್ಣು ನೋವು, ಸಿಕ್ಕಾಪಟ್ಟೆ ಸೊಂಟ ನೋವು ಇದರಿಂದ ಶುರುವಾಗುತ್ತೆ. ಅದು ಹೆಚ್ಚಿನ ಜ್ವರ ಇದರಿಂದ. ಆ ಥರ ಬಂದಲ್ಲಿ ನಿಮ್ಮ ಹತ್ತಿರದ ಡಾಕ್ಟ್ರನ್ನ ತಪ್ಪದೆ ನೀವು ಹೋಗಿ ಕಾಣಬೇಕಾಗತ್ತೆ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಶಾಲೆಗಳು ಓಪನ್ ಆಗಿವೆ. ಇವುಗಳ ನಡುವೆ ಡೆಂಗಿ ಅಬ್ಬರ ಕೂಡ ಶುರುವಾಗಿದ್ದು ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಿದೆ. ಜೊತೆಗೆ ಮನೆ ಆಸುಪಾಸಿನಲ್ಲಿ ಸೊಳ್ಳೆಗಳು ಉತ್ಪಾದನೆಯಾಗದಂತೆ ನೋಡಿಕೊಳ್ಳಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪನವರ್, TV9 ಬೆಂಗಳೂರು.